ಅಬಕಾರಿ ಇಲಾಖೆಯಲ್ಲಿ ಕೇಳಿ ಬಂದಿರುವಂತಹ ಭ್ರಷ್ಟಾಚಾರದ ವಿಚಾರ ಇವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ವಿಧಾನಸಭೆಯಲ್ಲಿ ಬಿಜೆಪಿ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಕೇರಳ ಮತ್ತು ತಮಿಳುನಾಡು ಅಸ್ಸಾಂ ಚುನಾವಣೆಗಾಗಿ ಭ್ರಷ್ಟಾಚಾರದ ಮುಖಾಂತರ ಹಣ ಸಂಗ್ರಹಿಸಿ ಆ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಬಳಸಲಾಗ್ತಿದೆ ಅಂತ ಕಾರ್ಕಳ ಎಂಎಲ್ಎ ಸುನಿಲ್ ಕುಮಾರ್ ಆರೋಪಿಸಿದ್ದಾರೆ. ಸುನಿಲ್ ಕುಮಾರ್ ಅವರ ಗಂಭೀರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ನಾಯಕರು ಸುನಿಲ್ ಕುಮಾರ್ ಅವರ ಮಾತಿಗೆ ಆಕ್ರೋಶಗೊಂಡಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಅವರ ಮಾತಿಗೆ ಆರ್ ಅಶೋಕ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕೇರಳ ಅಸ್ಸಾಂ ಚುನಾವಣೆಗಾಗಿ ದುಡ್ಡು ಸಂಗ್ರಹಿಸಲಾಗ್ತಾ ಇದೆ ಭ್ರಷ್ಟಾಚಾರದ ಮುಖಾಂತರ. ಅಬಕಾರಿ ಇಲಾಖೆಯಲ್ಲೂ ಕೂಡ ಅದೇ ಆಗಿರೋದು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ದಾರೆ. ಜೊತೆಗೆ ಸುದೀರ್ಘ ಚರ್ಚೆಗೂ ಕೂಡ ಒತ್ತಾಯಿಸಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವರೇ ಹೇಳೋರು ಓಪನ್ ಆಗಿ. ಚರ್ಚೆ ಮಾಡ್ಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಅಧ್ಯಕ್ಷರ, ದಿಸ್ ಇಸ್ ನಾಟ್ ದ ವೇ. ನೀವು ಈಗ ಬಗ್ಗೆ ಮಾತಾಡಿದ ನಂತರ ನಿಮ್ಮ ಅವಕಾಶ ಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬಿಜೆಪಿ ಪಕ್ಷಕ್ಕೆ ಅಧ್ಯಕ್ಷ, ಇದು ಲೂಟಿ ಸರ್ಕಾರ. ಹೇಳಿದ್ದೀರಿ ಕೊಂಡನವರು ಒಂದೊಂದನ್ನ ಆಗಲಿ, ತದನಂತರ ನೀವು ಮಾತಾಡಿ ಅಂತ ಹೇಳಿದೆ. ನಾನು ಚರ್ಚೆಗೆ ತಗೊಳ್ಳುವಂತ ಹೇಳಿದ್ದೇನೆ. ಸರ್ಕಾರ ಕೂಡ ಚರ್ಚೆಗೆ ತಯಾರಿದೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವರೇ ಹೇಳೋರು ಓಪನ್ ಆಗಿ. ಚರ್ಚೆ ಮಾಡ್ಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಅಧ್ಯಕ್ಷರ, ದಿಸ್ ಇಸ್ ನಾಟ್ ದ ವೇ. ಪಾಟೀಲ್ ದೂರದಲ್ಲ, ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ?
ಕಾಂಗ್ರೆಸ್ ಅವರು ಅದರ ರಾಜೀನಾಮೆ ಇಲ್ವಾ? ಈಗ ಒಂದರ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನೋಡಿ, ಈಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಕಿವಿಗೆ ಮೈಕ್ ಹಾಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ. ಮೈಕ್ ಆಗಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.